ನಮಸ್ಕಾರ ಗೆಳೆಯರೆ. ಡಾಲರ್ನ ಪ್ರಾಬಲ್ಯ ಈಗ ಅಪಾಯದಲ್ಲಿದೆನಾ? ಭಾರತ ಮತ್ತು ರಷ್ಯಾ ಕೂಡಿಕೊಂಡು ಈ ಅಮೆರಿಕಾಗೆ ಆಘಾತವಾದ ಹೊಡೆತ ಕೊಟ್ಟಿರುವುದರಿಂದ ಅಮೆರಿಕಾದ ಪ್ರಾಬಲ್ಯವು ಅಲುಗಾಡಿದೆಯಾ? ಸೊ ಈಗ ಭಾರತ ಮತ್ತು ಮಾರಿಷಸ್ ಒಟ್ಟಾಗಿ ಡಾಲರ್ನ ತೆಗೆದುಹಾಕುವ ಮೂಲಕ ತಮ್ಮದೇ ಆದ ಕರೆನ್ಸಿಯಲ್ಲಿ ವ್ಯವಹಾರ ಮಾಡುವುದಕ್ಕೆ ನಿರ್ಧರಿಸಿದೆ. ಹಾಗೂ ಇದು ಅಮೆರಿಕಾದ ಅತಿ ದೊಡ್ಡ ಉದ್ವಿಗ್ನತೆಗೆ ಕಾರಣವಾಗಿದೆ. ಆದರೆ ಇಲ್ಲಿ ನಿಜವಾದ ಮಾಸ್ಟರ್ ಸ್ಟ್ರೋಕ್ ಭಾರತ ಮತ್ತು ರಷ್ಯಾದ ಪ್ಲಾನ್ ಆಗಿದ್ದು, ಇದು ಡಾಲರ್ನ ಜಾಗತಿಕ ಹಿಡಿತವನ್ನ ದುರ್ಬಲಗೊಳಿಸಬಹುದು. ಹಾಗಾದ್ರೆ ಗೆಳೆಯರೆ, ಈಗ ಈ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಡಾಲರ್ನ ಅಗತ್ಯವು ಕೊನೆಗೊಳ್ಳಲಿದೆನಾ? ಭಾರತದ ಹೊಸ ತಂತ್ರವು ಅಮೆರಿಕಾದ ನಿದ್ದೆ ಹಾರಿಸಲಿದೆನಾ? ಸೊ ಬನ್ನಿ ಗೆಳೆಯರೆ, ಡಿಟೇಲ್ ಆಗಿ ಇದ್ರ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಸೊ ಗೆಳೆಯರೆ, ಮೊಟ್ಟ ಮೊದಲ ಪ್ರಶ್ನೆ, ಇಡೀ ಜಗತ್ತಿನಲ್ಲಿ ಈ ಡಾಲರ್ನ ಪ್ರಾಬಲ್ಯ ಯಾಕಿಷ್ಟು ಇದೆ ಅನ್ನೋದು. ಆಕ್ಚುಲಿ ಪ್ರಪಂಚದಲ್ಲಿನ ಹೆಚ್ಚಿನ ವ್ಯಾಪಾರವು ಡಾಲರ್ಗಳಲ್ಲಿಯೇ ನಡೆಯುತ್ತದೆ. ಯಾಕಂದ್ರೆ ಈ ಅಮೆರಿಕಾವು ಪ್ರತಿಯೊಬ್ಬರು ಡಾಲರನ್ನು ಅವಲಂಬಿಸಬೇಕಾದ ತನ್ನದೇ ಆದ ಫೈನಾನ್ಷಿಯಲ್ ಸಿಸ್ಟಮ್ ಅನ್ನು ರಚಿಸಿದೆ. ಉದಾಹರಣೆಗೆ ಸ್ವಿಫ್ಟ್ ಸಿಸ್ಟಮ್ ಮೂಲಕ ಯಾರೊಂದಿಗೆ ವ್ಯಾಪಾರ ಮಾಡಬಹುದು ಮತ್ತು ಯಾರು ಮಾಡಬಾರದು ಅನ್ನೋದನ್ನ ಅಮೆರಿಕಾನೇ ನಿರ್ಧರಿಸುತ್ತದೆ. ಆದರೆ ಭಾರತ ಮತ್ತು ರಷ್ಯಾ ಈ ಡಾಲರನ್ನು ಬೈಪಾಸ್ ಮಾಡುವ ಪ್ಲಾನ್ ಮಾಡಿದಾಗ ಈಗ ಈ ಅಮೆರಿಕಾಗೆ ದೊಡ್ಡ ಆಘಾತವಾಗಿದೆ. ಭಾರತ ಮತ್ತು ರಷ್ಯಾ ಈಗ ಕ್ರಿಪ್ಟೋ ಕರೆನ್ಸಿ ಮತ್ತು ತಮ್ಮದೇ ಆದ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡಲು ಪ್ಲಾನ್ ಮಾಡ್ತಾ ಇದ್ದು, ಇದರ ದೊಡ್ಡ ಲಾಭ ಅಂದರೆ ಇಲ್ಲಿ ಈ ಡಾಲರ್ನ ಅಗತ್ಯವು ಕೊನೆಗೊಳ್ಳುತ್ತದೆ. ಮೊದಲನೆಯದಾಗಿ ಭಾರತ ಮತ್ತು ರಷ್ಯಾ ಕ್ರಿಪ್ಟೋ ಟ್ರೇಡ್ ಅನ್ನು ಮಾಡಲಿದ್ದು, ಇದರ ಮೂಲಕ ಅಮೆರಿಕ ಮಾಡಿದ ನಿಯಮಗಳನ್ನು ತಪ್ಪಿಸುವುದಕ್ಕಾಗಿ ಕ್ರಿಪ್ಟೋ ಕರೆನ್ಸಿ ಮೂಲಕನೇ ಪೇಮೆಂಟ್ ಮಾಡುವ ಆಯ್ಕೆಯನ್ನು ನೋಡಲಾಗ್ತಾ ಇದೆ. ಎರಡನೆಯದು ಸ್ವಿಫ್ಟ್ ಆಯ್ಕೆಯಾಗಿದೆ. ಇದರ ಮೂಲಕ ಭಾರತ ಮತ್ತು ರಷ್ಯಾ ತಮ್ಮದೇ ಆದ ಪೇಮೆಂಟ್ ಸಿಸ್ಟಮ್ ಅಲ್ಲಿ ಕಾರ್ಯನಿರ್ವಹಿಸಲಿದೆ. ಸೊ ಇದರಿಂದ ಅಮೆರಿಕನ್ ಬ್ಯಾಂಕಿಂಗ್ ಸಿಸ್ಟಮ್ನ ಮೇಲೆ ಯಾವುದೇ ಅವಲಂಬನೆ ಇರುವುದಿಲ್ಲ. ಮೂರನೆಯದು ತೈಲ ಮತ್ತು ಶಸ್ತ್ರಾಸ್ತ್ರ ವ್ಯಾಪಾರ. ಇದರೊಂದಿಗೆ ಭಾರತವು ಈಗ ರಷ್ಯಾದ ರೂಬಲ್ ಅಥವಾ ಭಾರತೀಯ ರೂಪಾಯಿಯಲ್ಲಿ ತೈಲವನ್ನ ಖರೀದಿಸಬಹುದು. ಹಾಗಾಗಿ ಡಾಲರ್ನ ಹಿಡಿತವನ್ನ ಇದು ಮತ್ತಷ್ಟು ದುರ್ಬಲಗೊಳಿಸುತ್ತದೆ. ಈ ಬದಲಾವಣೆಯಿಂದಲೇ ಅಮೆರಿಕ ತೀವ್ರವಾಗಿ ಅಸಮಾಧಾನಗೊಂಡಿದೆ. ಆದ್ದರಿಂದ ಈ ಅಮೆರಿಕ ಡಾಲರ್ ಬದಲಿಗೆ ಬೇರೆ ಯಾವುದೇ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡಿದರೆ ಭಾರಿ ತೆರಿಗೆ ವಿಧಿಸಲಾಗುವುದು ಅಂತ ಭಾರತಕ್ಕೆ ಬೆದರಿಕೆ ಹಾಕಿದೆ. ಆದರೆ ಭಾರತ ಯಾವುದೇ ಗೊಂದಲವಿಲ್ಲದೆ ಮುಂದೆ ಸಾಗಿ ಈ ಬೆದರಿಕೆಗೆ ಸೂಕ್ತ ಉತ್ತರ ನೀಡಿದೆ. ಅಮೆರಿಕ ತನ್ನ ಡಿಫೆನ್ಸ್ ಇಂಡಸ್ಟ್ರಿ ಲಾಭ ಗಳಿಸುವುದಕ್ಕಾಗಿ ಭಾರತ ತನ್ನ F-35 ಫೈಟರ್ ಜೆಟ್ಗಳನ್ನು ಖರೀದಿಸಬೇಕೆಂದು ಬಯಸಿತ್ತು. ಆದರೆ ಭಾರತ ಈಗ ತನ್ನದೇ ಆದ ರಕ್ಷಣಾ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುತ್ತಿದೆ ಅನ್ನೋದರ ಬಗ್ಗೆ ಸ್ಪಷ್ಟಪಡಿಸಿದೆ. ಅಮೆರಿಕದ ಈ ಬೆದರಿಕೆಗಳ ನಂತರ ಭಾರತವು ಸದ್ದಿಲ್ಲದೆ ರಷ್ಯಾದಿಂದ ತೈಲ ಖರೀದಿಯನ್ನು ಮತ್ತೆ ಹೆಚ್ಚಿಸಿತ್ತು. ಇದು ರಷ್ಯಾದ ಮೇಲೆ ವಿಧಿಸಲಾದ ಅಮೆರಿಕದ ನಿರ್ಬಂಧಗಳನ್ನು ಉಲ್ಲಂಘಿಸಿದ್ದು, ಭಾರತವು ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳ ಮೇಲೆ ಯಾವತ್ತಿಗೂ ರಾಜಿ ಮಾಡಿಕೊಳ್ಳುವುದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದೆ. ಅಮೆರಿಕಾಗೆ ಮತ್ತೊಂದು ಆಘಾತ ಯಾವಾಗಾಗಿತ್ತು ಅಂತಂದ್ರೆ, ಭಾರತ ಮತ್ತು ಮಾರಿಷಸ್ ಇವೆರಡು ಪರಸ್ಪರ ತಮ್ಮದೇ ಆದ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡೋದಕ್ಕೆ ನಿರ್ಧರಿಸಿದಾಗ. ಈ ಹಿಂದೆ ಭಾರತ ಮಾರಿಷಸ್ ವ್ಯಾಪಾರದಲ್ಲಿ ಡಾಲರ್ಗಳನ್ನು ಬಳಸ್ತಾ ಇದ್ರು ಹಾಗೂ ಇದು ಅಮೆರಿಕಾಗೆ ಬಹಳಷ್ಟು ಲಾಭವನ್ನು ಕೂಡ ಕೊಟ್ಟಿದೆ. ಆದರೆ ಈಗ ಭಾರತ ಮತ್ತು ಮಾರಿಷಸ್ ನೇರವಾಗಿ ರೂಪಾಯಿಗಳಲ್ಲಿ ವ್ಯಾಪಾರ ಮಾಡಲಿದ್ದು, ಇದು ಡಾಲರ್ನ ದಲ್ಲಾಳಿತನವನ್ನ ಕೊನೆಗೊಳಿಸಲಿದೆ. ಈ ನಿರ್ಧಾರವು ಭಾರತದ ಬ್ರಿಕ್ಸ್ ನೀತಿಯ ಒಂದು ಭಾಗವಾಗಿದ್ದು, ಇದರಲ್ಲಿ ರಷ್ಯಾ, ಚೀನಾ, ಬ್ರೆಜಿಲ್ ಮತ್ತು ದಕ್ಷಿಣ ಆಫ್ರಿಕಾ ಕೂಡ ಡಾಲರ್ನ ಬೈಪಾಸ್ ಮಾಡೋದಕ್ಕೆ ಕೆಲಸ ಮಾಡ್ತಾ ಇವೆ. ಸೊ ಈಗ ಭಾರತದ ಮುಂದಿನ ಹೆಜ್ಜೆ ಏನಾಗಿರಲಿದೆ ಮತ್ತು ಇದರಲ್ಲಿ ಯಾರೆಲ್ಲ ಸೇರ್ತಾ ಇದ್ದಾರೆ? ಸೊ ಗೆಳೆಯರೆ, ಈ ತಂತ್ರದೊಂದಿಗೆ ಭಾರತವು ಮಾರಿಷಸ್ನೊಂದಿಗೆ ಅಷ್ಟೇ ಅಲ್ಲದೆ ಶ್ರೀಲಂಕಾ, ಬಾಂಗ್ಲಾದೇಶ್, UAE ಮತ್ತು ರಷ್ಯಾದಂಥ ದೇಶಗಳೊಂದಿಗೆ ತಮ್ಮದೇ ಆದ ಕರೆನ್ಸಿಗಳ ವ್ಯಾಪಾರ ಮಾಡುವುದಕ್ಕಾಗಿ ಪ್ಲಾನ್ ಮಾಡ್ತಾ ಇವೆ. ಹೆಚ್ಚಿನ ದೇಶಗಳು ಡಾಲರ್ ಬದಲಿಗೆ ತಮ್ಮದೇ ಆದ ಕರೆನ್ಸಿಗಳಲ್ಲಿ ವ್ಯಾಪಾರ ಮಾಡೋದಕ್ಕೆ ಪ್ರಾರಂಭಿಸಿದ್ರೆ ಅಮೆರಿಕದ ಪ್ರಾಬಲ್ಯ ಕೊನೆಗೊಳ್ಳಬಹುದು. ಸೊ ಈ ಕಾರಣದಿಂದಾಗಿ ಭಾರತದ ಈ ನಡೆಯಿಂದ ಅಮೆರಿಕ ಈಗ ಹೆಚ್ಚು ಭಯ ಪಡ್ತಾ ಇದೆ. ಹಾಗಾಗಿ ಇಲ್ಲಿ ಪ್ರಶ್ನೆ ಏನಂದ್ರೆ, ಈಗ ಅಮೆರಿಕದ ಡಾಲರ್ ಪ್ರಾಬಲ್ಯ ಕೊನೆಗೊಳ್ಳಲಿದೆನಾ? ಪ್ರಸ್ತುತ ಪರಿಸ್ಥಿತಿಯನ್ನು ನೋಡಿದರೆ ಭಾರತವು ಯಾವುದೇ ಮುಖಾಮುಖಿಯಾಗದೆ ತನ್ನ ಕಾರ್ಯತಂತ್ರದೊಂದಿಗೆ ಮುಂದುವರಿಯುತ್ತಿದೆ. ಒಂದೆಡೆ ಅಮೆರಿಕ ಬೆದರಿಕೆ ಹಾಕ್ತಾ ಇದ್ರೆ, ಮತ್ತೊಂದೆಡೆ ಭಾರತ ಸದ್ದಿಲ್ಲದೆ ತನ್ನ ಮಾಸ್ಟರ್ ಸ್ಟ್ರೋಕ್ನ ಆಟ ಆಡ್ತಾ ಇದೆ. ಭಾರತದ ಈ ಕಾರ್ಯತಂತ್ರದಿಂದ ಈಗ ಡಾಲರ್ನ ಪ್ರಾಬಲ್ಯ ಕ್ರಮೇಣ ದುರ್ಬಲಗೊಳ್ಳಬಹುದಲ್ಲದೆ ಜಾಗತಿಕ ವ್ಯಾಪಾರ ವ್ಯವಸ್ಥೆಯು ಕೂಡ ಬದಲಾಗಬಹುದು. ಸೊ ಈಗ ನಿಮಗೊಂದು ಪ್ರಶ್ನೆ, ಭಾರತದ ಈ ತಂತ್ರ ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇದೆನಾ? ಭಾರತ ತನ್ನ ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ಡಾಲರ್ ಮೇಲಿನ ಅವಲಂಬನೆಯನ್ನು ಕೊನೆಗೊಳಿಸಬೇಕಾ? ಹೌದು ಅಥವಾ ಇಲ್ಲ ಅಂತ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ.
ಒಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.